ಬೆಳಿಗ್ಗೆಯಿಂದ ಅವರಿಗೆ ಫೋನ್ ಹಚ್ಚೋದಾಗಿಲ್ಲ. ಇವಾಗಲಾದರೂ ಫೋನ್ ಹಚ್ತೀನಿ. ಏನು ಮಾಡ್ತಾ ಇದ್ದಾರೋ ಏನು. ಹಲೋ ಹಲೋ ರೀ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಏನು ಬೆಳಗ್ಗೆಯಿಂದ ಕಾಲೇ ಮಾಡಿಲ್ಲ ನನಗೆ? ಅಷ್ಟೊಂದು ಬ್ಯುಸಿ ಇದ್ರಾ? ಅಯ್ಯೋ ಹ್ಞೂ ಪವಿತ್ರ, ಇವತ್ತು ಆಫೀಸ್ಗೆ ಹೋಗೋದಿತ್ತಲ್ಲ, ಅದಕ್ಕೆ ಆಫೀಸಲ್ಲಿ ಹೆವಿ ಕೆಲಸ ಇತ್ತು, ಅದಕ್ಕೋಸ್ಕರ ನೀನು ಕಾಲ್ ಮಾಡೋದಾಗಿಲ್ಲ, ಸಾರಿ. ಬರೀ ಸಾರಿ ಒಂದು ಕೇಳ್ಬಿಟ್ರೆ ಆಯಿತಾ? ನಾನು ಎಷ್ಟೋ ತನಕ ವೇಟ್ ಮಾಡಿದೆ ಗೊತ್ತಾ? ನಾ ಕಾಲ್ ಮಾಡಿದರೆ ರಿಸೀವ್ ಮಾಡಿಲ್ಲ ನೀವು. ಸಾರಿ, ನೆಕ್ಸ್ಟ್ ಟೈಮ್ ಆ ಥರ ಮಾಡೋದಿಲ್ಲ. ಆ ಥರ ಏನಾದರೂ ಬ್ಯುಸಿ ಇದ್ದರೆ ನಿಮಗೆ ಒಂದು ಮೆಸೇಜ್ ಹಾಕಿರ್ತೀನಿ, ಸರಿನಾ? ಹಾಂ ಸರಿ ಸರಿ. ಅಂದಂಗೆ ನಮ್ಮ ಮ್ಯಾರೇಜನ್ನು ಆದಷ್ಟು ಬೇಗ ಇಟ್ಕೊಂಡು ಬಿಡೋಣ ರೀ. ನನಗೆ ಪ್ಲೀಸ್ ರೀ. ಯಾಕೆ ಪವಿತ್ರ, ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ ಮನೆಯಲ್ಲಿ? ಇವಾಗ ಏನಾದರೂ ನಾನು ನೇತ್ರಾ ಮನೆಗೆ ಬಂದಿದ್ದಾಳೆ ಅಂತಂದರೆ ಇವರು ಮತ್ತೆ ನನಗೆ ಬೈತಾರೆ. ಇವ್ರಿಗೆ ಮೊದಲೇ ಇಷ್ಟ ಇಲ್ಲ ನೇತ್ರಾ ಇಲ್ಲಿ ಮನೆಗೆ ಬರೋದು. ಸದ್ಯಕ್ಕೇನು ಹೇಳೋದು ಬೇಡ, ಮತ್ತೆ ಬೇಕಾದರೆ ಇವಾಗಾದರೂ ಹೇಳಿದ್ರಾಯ್ತು. ಇಲ್ಲ ರೀ, ಹಾಗೇನೂ ಸಮಸ್ಯೆ ಇಲ್ಲ. ನಮ್ಮ ಮನೆಯಲ್ಲಿ ಹಾಗೆ ಕೇಳು ಅಂತ ಅಂದರು, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಹೌದಾ, ಸರಿ ತಗೋ, ನಾನು ನಮ್ಮ ಮನೆಯಲ್ಲಿ ಮಾತಾಡ್ತೀನಿ. ಇವತ್ತು ಮಾತಾಡಿ ನಿಂಗೆ ನಾಳೆ ಏನನ್ನೋದನ್ನು ಹೇಳ್ತೀನಿ, ಸರಿನಾ? ಸರಿ. ಮತ್ತೆ ಅತ್ತೆರ ಪವಿತ್ರ ಆಗಲೇ ಮಕ್ಕೊಂಡ ಏನು ಮಾಡಿದ್ಲ? ಅಯ್ಯ, ಇಷ್ಟು ಲಗುನ ಎಲ್ಲಿ ಮಕ್ಕೊಂಡಿರ್ತಾಳೆ ಆಕಿ. ಬಾ ಬಾ, ಆರಾಮ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆತನ ಸೊಪ್ಪತ್ತು. ಅಯ್ಯೋ ಅವ್ವ ಮತ್ತು ಅತ್ತಿಗೆ ಅಮ್ಮ ಬಂದಂಗಾದ್ರೆ ರೀ, ನಮ್ಮ ಅವ್ವ ಬಂದಂಗಾದ್ರೆ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ತೋರಿ. ಸರಿ ಆಯಿತು. ಅವ್ವ ಅತ್ತಿಗೆಮ್ಮ, ನೀವೇನ ನನ್ನ ಕೋಣೆ ಹತ್ರ ಬಂದಿರಲ್ಲ, ಅದು ಇಷ್ಟೊತ್ತಲ್ಲಿ? ಯಾಕೆ ಪವಿತ್ರ, ಡಿಸ್ಟರ್ಬ್ ಆಯ್ತಾ ನಿಂಗೇನಾದರೂ? ಮಲ್ಕೋತಾ ಇದೆಯಾ ಇವಾಗ? ಅಯ್ಯೋ ಹಾಗೇನಿಲ್ಲ ಅತ್ತಿಗೆಮ್ಮ, ಅದು ಹಂಗೆ ಕೇಳಿದೆ, ಇಷ್ಟೊತ್ತಲ್ಲಿ ಬಂದ್ರಲ್ಲ ಅದಕ್ಕೆ ಅಂತ. ಅಯ್ಯೋ ಹಾಗೆ ಒಂದು ಸ್ವಲ್ಪ ಮಾತಾಡೋದಿತ್ತಾ. ಈ ಕಡೆ ನಿನ್ನ ರೂಮ್ ಹತ್ರ ಆದರೆ ಯಾರೂ ಬರೋದಿಲ್ಲಲ್ಲ, ಅದಕ್ಕೆ ಈ ಕಡೆನೇ ಕರ್ಕೊಂಡ್ಬಂದರು ಅತ್ತೆಯವರು. ನಿಂಗೇನು ಡಿಸ್ಟರ್ಬ್ ಆಗಲ್ಲ ತಾನೆ? ಡಿಸ್ಟರ್ಬ್ ಆಗುತ್ತೆ ಅಂದರೆ ಮತ್ತೆ ಅತ್ತೆ ರೂಮ್ ಹತ್ರ ಹೋಗ್ಬಿಡ್ತೀವಿ. ಅಯ್ಯೋ ಇಲ್ಲ ಅತ್ತಿಗೆಮ್ಮ, ಅದಾಗೇನು ಡಿಸ್ಟರ್ಬ್? ಬರ್ರಿ ಕೂತ್ಕೋ, ಬರ್ರಿ ಮಾತಾಡೋಣಂತ. ಪವಿತ್ರ, ನಿಮ್ಮಕ್ಕ ಬರ್ತೀನಂತಿದ್ಲು, ಫೋನ್ ಹಚ್ಚ, ಎಷ್ಟೊತ್ತಾದ ನೋಡಿ, ನಾ ಬರೋವಳ್ಳು. ಅಯ್ಯಯ್ಯವ, ಫೋನ್ ಎದಕ್ಕೆ ಹಚ್ಚದ? ಬಂದ ಬಿಟ್ಲಿ ನೋಡಲ್ಲ ಅಕ್ಕ. ಅದಕ್ಕೆಮ್ಮ ಆರಾಮದಿರಾ? ಯಾವಾಗ ಬಂದ್ರಿ? ಹಾಂ ನಾನು ಆರಾಮದಿ ನೋಡ್ಶಿಲ್ಲ, ನೀ ಆರಾಮಾಗಿದೆಯಾ? ನಾವು ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಆಗಿತ್ತು ಅವಾಗ ಬಂದಿದ್ದೀವಿ ನೋಡು. ನೀನೇನು ಮನೆ ಕಡೆ ಬಂದೇ ಇಲ್ಲಲ್ಲ? ಯಾವ ಏನು ಬರೋದ ಮನೆಗೆ? ಈಗ ನಮ್ಮ ಅವ್ವನ ಸೊಸೆ ಅಂದ್ರೆ ಮನೆಗೆ ಬರ್ಲಾರ್ದಂಗೆ ಮಾಡಿಬಿಟ್ಟಾರವ. ಬಂದ್ರೆ ಈ ಮೊದಲು ನಾ ಬಂದಂದ್ರೆ ನಾ ಏನು ಹೇಳ್ತೀನಿ ಅದನ್ನೆಲ್ಲ ಮಾಡಿಕೊಡ್ತಿದ್ರು. ಈಗೀಗಂತೂ ಮುಖತೀವಿ ಅದು, ಮುಸುಡಿತೀವಿ ಅದು, ಹೆಂಗೆ ಮಾಡ್ತಾರವ ಹಂಗೆ ಮನೆಗೆ ಬಂದ್ರೆ. ಅದಕ್ಕೆ ಸುಮ್ಮನೆ ಎದಕ್ಕೆ ಬೇಕು ಬಿಡು ಬರೋದಂತಂದು ಬಂದೇ ಇಲ್ಲ ನೋಡಿ, ಈಗ 2 ದಿನ ಆಯ್ತು. ನೋಡವ ಸಂಗೀತ, ಹಿಂಗಾಗೈತೆ ನೋಡವ ನಮ್ಮ ಮನ್ಯಾಗ. ನನ್ನ ಮಗಳ ನಮ್ಮ ಮನೆಗೆ ಬರ್ಲಾರ್ದಂಗೆ ಮಾಡಿಡಾಕುಂತಾರೆ ಇವರು ಬುಬಣಿಯರು. ನಂಗಂತೂ ಏನು ಮಾಡ್ಬೇಕಂತ ಚಿಂತೆ ಹತ್ಬಿಟ್ಟೈತೆ ನೋಡು. ನೀವು ಅಷ್ಟಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀರಿ ಅತ್ಯಾರ? ನಾ ಈಗ ಬಂದಿದ್ದೀನಲ್ಲ, ನಾನು ಎಲ್ಲ ಹೇಳ್ಕೊಡ್ತೀನಿ, ನೀವು ಹಂಗೆ ಮಾಡಿರಿ, ಅವಾಗ ಅವರು ಚಕ್ಕಸ್ತಾ ನಮ್ಮ ದಾರಿಗೆ ಬರ್ತಾರೆ. ಯವ್ವ ಅದ್ಕೆಮ್ನಾರ ಏನು ಮಾಡೋದ್ರಿ? ನಾವು ಎಲ್ಲ ಥರ ಪ್ಲ್ಯಾನ್ ಮಾಡೋದು ಎಲ್ಲ ಮಾಡಾಯ್ತು ಅಂದರೂ ಈಗೀಗಂತೂ ಒಟ್ಟು ನಮ್ಮ ಮಾತ ಕೇಳವಲ್ರಿ ಅತ್ಯಮ್ಮರ. ಮೊದಲು ನಮ್ಮ ಅವ್ವಗಾದ್ರೆ ಎಷ್ಟು ಹೆದರ್ತಿದ್ರು, ಈಗೀಗಂತೂ ಒಟ್ಟ ಹೆದರವಲ್ರಿ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಅದಕ್ಕೆ ಸುಮ್ಮನೆ ನಮ್ಮ ಅವ್ವಗ 1 ತಿಂಗಳರ 2 ತಿಂಗಳರ ನಿಮ್ಮ ಊರಿಗಾರ ಬಂದ್ರೆ ನಿಮ್ಮ ಮನ್ಯಾಗಾರ ಒಂದು ಸ್ವಲ್ಪ ದಿನ ಚಂದನದಂಗೆ ಆರಾಮಾಗಿರ್ತಾಳಂತ ನಾನು ಹೇಳಿದೆ. ಅದಕ್ಕೆ ಈಗ ಮುಂದಿನ ವಾರದಾಗ ಬರೋಕೆ ರೆಡಿ ಆಗ ನೋಡ್ರಿ, ಇಲ್ಲಾಂದ್ರೆ ನೀವು ಹೋಗೋ ಮುಂದೆ ಕರ್ಕೊಂಡು ಹೋಗ್ಬಿಡ್ರಿ. ಅತ್ತಿಗೆಮ್ಮ, ನಾನು ಅವನ ಜೊತೆ ನಿಮ್ಮ ಮನೆಗೆ ಬಂದುಬಿಡ್ತೀನಿ. ನನಗೂ ಇಲ್ಲಿ ಬೇಸರ ಆಗ್ಬಿಟ್ಟೈತಿ. ಮುಂಚೆ ಥರ ಎಲ್ಲನೇ ಇಲ್ಲ. ಮುಂಚೆ ಆದರೆ ನಾವೇನು ಹೇಳಿದ್ರು ಕೇಳ್ತಿದ್ರು ಇವರು, ಈಗೀಗಂತೂ ಭಾಳ ಸುಖಿಂದ ಮೆರೆಯಾಕೆ ಕುಂತ್ಬಿಟ್ಟಾರ. ಅದಕ್ಕೆ ನಾನು ಅವ್ವ 1-2-3 ತಿಂಗಳು ಅಲ್ಲೇ ಇರಬೇಕಂತ ಡಿಸೈಡ್ ಮಾಡಿಬಿಟ್ಟಿವಿ. ಇಲ್ಲೇ ಮನೆ ತುಂಬ ಮಂದಿದ್ದ ನಿಮಗೆ ಅಡುಗೆ ಮಾಡಿ ಹಾಕೋದಾಗಿಲ್ಲ, ಇನ್ನಲ್ಲಿ ನಾನೊಬ್ಬಕ್ಕೆ ನಿಮಗೆಲ್ಲ ಮಾಡಾಕ್ತೀನೇನ? ಸಾಧ್ಯನೇ ಇಲ್ಲ. ನಿಮ್ಮನ್ನು ಹೆಂಗಾರ ಮಾಡಿ ಇಲ್ಲೇ ಉಳಿಸಿ ನಾನು ನನ್ನ ಗಂಡ ಅಷ್ಟೇ ಹೋಗಂಗೆ ಮಾಡ್ತೀನಿ. ಏನು ಯೋಚನೆ ಮಾಡಕೊಂತೀವ? ಹಾಂ ಏನಿಲ್ಲರಿ ಹತ್ತಿರ. ಅಯ್ಯ ನಿಮಗೆ ಬರೋಕೆ ನಾನೇನಾರ ಬ್ಯಾಡ್ ಅಂತೀನಲ್ರಿ, ಅದು ನಿಮ್ಮ ಮನೇನೇ ಇದ್ದಂಗೆ, ನಿಮ್ಮ ಮಗನ ಮನೆ ಅನ್ಲನ್ರಿ. ನೀವು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಅದಕ್ಕೆಮ್ಮ ಅಂದಂಗೆ ಕೊಳ್ಳಾಗಿರೋದು ಸರ ಎಷ್ಟು ಪಳ 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 ಅಂತ ಹೊಳೆಯಾಕುಂತೈತಲ್ರಿ, ಎದ್ರದ್ರಿ ಅದು? ಅಯ್ಯೋ ಈ ಸರನ ಇದು ವಜ್ರದ್ದು. ನಾನೇ ಮಾಡಿಸ್ಕೊಂಡೀನಿ ಯಪ್ಪ, ಇಷ್ಟು ಕಷ್ಟಪಟ್ಟು ದುಡ್ಡೆಲ್ಲ ಕೂಡಿಸಿಟ್ಟು ಮಾಡಿಸ್ಕೊಂಡಿ ನೋಡು. ಈಗ ಒಂದು 5-6 ತಿಂಗಳು ಆಯ್ತು ಮಾಡಿಸಿ. ಹೆಂಗೆ ಚಂದ ಆಯ್ತಾ? ಅತಿಯಮ್ಮ ಮಸ್ತ್ ಐತೆ ನೋಡ್ರಿ ಸರ ಮಾತ್ರ. ಈ ಪವಿತ್ರ ನೋಡಲಿ ಸರ ಅತಿಯಮ್ಮ ಎಷ್ಟು ಚಂದ ಐತಿ. ನೀನು ಇಂಥದ ಮಾಡಿಸ್ಕೊ, ಮುಂದೆ ನೋಡಲಿ ಇಷ್ಟು ಚಂದ ಪಳಪಳ ಅಂತ ಹೊಳೆಯಾಕುಂತೈತಿ. ನಿನ್ನ ಗಂಟೆಗೆ ಏನು ಕಮ್ಮಿ ಆಗೈತಿ? ಹೆಂಗಾರ ಮಾಡಿ ಮಾಡಿಸ್ಕೊ, ಇಲ್ಲ ಮದುವೆಗಾರ ಮಾಡಿಸ್ಕೊ ಅಂತದ್ದು. ಸ್ವಲ್ಪ ಸುಮ್ಮನೆ ಇರ್ತಿದ್ದೀನ? ಇಲ್ಲಿ ಮನೇನ ಹತ್ತಿ ದಗದಗ ಅಂತ ಉರಿಯಾಕುಂತೈತಿ. ಈಗೀಗ ಸರದ ಚಿಂತೆ ಆಗ್ತೈತಿ. ಒಂದು ಸ್ವಲ್ಪ ಸುಮ್ಮನೆ ಇರು.
ಅಯ್ಯ ಇಲ್ಲಿ ಬಿಡ್ರಿ ಅತ್ಯಾರ, ಅದಕ್ಕೆ ಯಾಕೆ ಅದೆಲ್ಲ ಬಿಡ್ರಿ. ಈಗ ನಾನೊಂದು ಪ್ಲ್ಯಾನ್ ಹೇಳ್ತೀನಿ, ನೀವು ಹಂಗೆ ಮಾಡ್ಬೇಕು. ಹೇಳವ್ವ, ನೀ ಹೇಳ್ದಂಗೆ ಮಾಡ್ತೀವಿ ನಾವು. ಅಲ್ಲ ರೀ ಅತ್ಯಾರ, ನೀವೇನೋ ಈಗ ಬೆಂಗಳೂರಿಗೆ ಬರಬೇಕು ನಮ್ಮ ಜೊತೆ ಅಂತ ಡಿಸೈಡ್ ಮಾಡಿರಿ. ಆದ್ರೆ ನೀವೇನಾರ ಬೆಂಗಳೂರಿಗೆ ಬಂದ್ರಿ ಅಂದ್ರೆ ಈ ಮನ್ಯಾಗಿರೋರನ್ನ ಹಿಡ್ಕೊಳ್ಳೋರ ಇಲ್ಲ. ಈ ಮನ್ಯಾಗ ಯಾರದಾರ ಈಗಂತೂ ನೀವು ಅದಿರಿ, ಹೇಳೋರು ಕೇಳೋರು ಅಂತಂದು, ಹೇಳೋರು ಕೇಳೋರು ಅದೀರಂತಂದು ಹಿಂಗೆ ಮೆರ್ಯಾಕ ಕುಂತಾರ ಅವರು. ನೀವೇನಾರ ಅಪ್ಪಿ ತಪ್ಪಿ ಬೆಂಗಳೂರಿಗೆ ಬಂದ ಬಿಟ್ರಿ ಅಂದ್ರೆ ಆತು, ಇವರನ್ನು ಹಿಡ್ಕೊಳ್ಳೋರ ಇಲ್ಲದಂಗೆ ಆಗ್ಬಿಡ್ತೈತೆ ನೋಡ್ರಿ. ಅವ್ರ ಮನಸ್ಸಿನಾಗಿರೋದೇನು ನಿಮ್ಮಿಬ್ರನ್ನೂ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ. ಇವಾಗ ನೀವು ಮಾಡ್ತಿರೋದೇನು, ನೀವೇ ಮನೆ ಬಿಟ್ಟು ಹೊರಗಡೆ ಹೋದಂಗೆ ಕುಂತೈತಿ. ನೀವೇನಾರ 2-3 ತಿಂಗಳು ಏನಾರ ಅಲ್ಲಿ ಬೆಂಗಳೂರಿನಾಗ ಉಳ್ಕೊಂಡ್ರಿ ಅಂತ ತಿಳ್ಕೊರಿ. ಇವ್ರೇನು ನಿಮ್ಮನ್ನು ವಾಪಸ್ ಮನೆಗೆ ಬರ್ರಿ ಅಂತ ಕರೆಯಂಗಿಲ್ಲ, ನೀವು ಬಂದ್ರೂ ಮನೆ ಒಳಗೂ ಸೇರಿಸ್ಕೊಳಂಗಿಲ್ಲ ನೋಡ್ರಿ. ಹಂಗಾಗುತ್ತೆ ನೋಡ್ರಿ ಅತ್ಯಾರ. ಏನು ಹೇಳೋಕುಂತೇವ ನೀನು? ಹ್ಞೂ ರೀ ಅತ್ಯಾರ, ಯೋಚನೆ ಮಾಡಿರಿ ನೀವು. ಅವರು ಇವಾಗ ನೀವು ಮನೆ ಬಿಟ್ಟು ಹೋಗ್ಬೇಕಂತನ ಹೀಗೆಲ್ಲ ಮಾಡಕೊಂತಾರೆ. ನೀವು ಮನೆ ಬಿಟ್ಟು ಹೋದ್ರೆ ಅವ್ರು ಆರಾಮಾಗಿರ್ತಾರೆ. ಅವರಷ್ಟೇ ಅಲ್ಲ, ಏನು ತಿಳಿದಿದ್ದು ಅಡುಗೆ ಮಾಡ್ತಾರೆ, ಬೇಕಂದ್ರೆ ಅಡುಗೆ ಮಾಡ್ತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಮನೆದು ಹೆಂಗೆ ಬೇಕಲ್ಲ ಅವ್ರ ಕೈಯಾಗಿರ್ತೈತಲ್ರಿ. ನೀವು 2 ತಿಂಗಳು ಮನೆ ಬಿಟ್ಟು ಹೋದ್ರೆ ಇಡೀ ಮನೆದೆಲ್ಲ ಹಿರಿತನನ ಈ ಮನೆ ದೊಡ್ಡ ಸೊಸೆ ಅದಲ್ಲ ಲಕ್ಷ್ಮಕ್ಕ, ಆಕಿ ತಗೋತಾಳ. ಹೆಂಗೋ ಆಕಿ ಅವರೆಲ್ಲನೂ ಆರಾಮಾಗಿ ನಂಬಿಸಿ ಬುಟ್ಟಿಗೆ ಹಾಕೊಂಡ್ಬಿಟ್ಟಾಳ. ಇವರೆಲ್ಲರೂ ಲಕ್ಷ್ಮಕ್ಕ ಈ ಮನೆದು ಯಜಮಾನಿ ಹಾಕೊಂಡ್ರೆ ಅವರೆಲ್ಲ ಒಪ್ಕೋತಾರೆ. ನೀವು ಆ ಕಡೆ ಈ ಮನೆ ಹಿರಿತನ ಈಗ ಯಾರು ತೊಗೋತಾರೆ? ಹಿರಿ ಸೊಸೆ ಅಲ್ಲ ಬರೋದು. ಆಕಿನ ತೊಗೊಂಡು ಆರಾಮ ಅವ್ರಿಗೆ ಹೆಂಗೆ ತಿಳಿದೈತೆ ಹಂಗೆ ಈ ಮನೆ ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ನೀವು 2-3 ತಿಂಗಳು ಬಿಟ್ಟು ಬಂದಮೇಲೆನೂ ಅವ್ರೇನು ಆಕಿನ ಲಕ್ಷ್ಮಕ್ಕ ಬಂದ ಮೇಲೆ ತೊಗೊರಿ ಹತ್ತಿರ ನೀವೇ ಇನ್ಮೇಲೆ ಮನೆ ನಡೆಸ್ರಿ ಅಂತ ಆಕಿನ ಮುಂದೆ ನಡ್ಸ್ಕೊಂಡು ಹೋಗ್ಕಳ. ಈಗ ನಿಮ್ಮ ಕೈಯಾಗ ಹಿರಿತನ ಇದ್ದ ಹಿಂಗೈತಿ ಮನ್ಯಾಗ ನಿಮ್ಮ ಪರಿಸ್ಥಿತಿ. ಅಪ್ಪಿ ತಪ್ಪಿ ನಿಮ್ಮ ಕೈಯಿಂದ ಏನಾರ ತಪ್ಪಿ ಅವ್ರ ಕೈಯಾಗಿ ಹಿರೇತನ ಹೋಯ್ತಂದ್ರೆ ಅಷ್ಟ ನಿಮ್ಮ ಕತಿ. ಹೌದಲ್ಲ, ನಾನು ಇದನ್ನೆಲ್ಲ ಯೋಚನೆನ ಮಾಡಿಲಾಗಿತ್ತಲ್ಲ. ನೋಡ್ರಿ ಆ ಥರ ಯೋಚನೆ ಮಾಡಿರಿ, ನೀವೇನು ಮಾಡ್ತೀರಂತಂದು. ಇವಾಗೆಲ್ಲ ನಿಮ್ಮ ಕೈಯಾಗೈತಿ. ಈ ಮನೆಗೆ ಯಜಮಾನಿ ಇದ್ದೀರಿ ನೀವು. ಈಗ ಏನಾರ ಮನೆ ಬಿಟ್ಟು ಹೋದ್ರಂದ್ರೆ ಅಷ್ಟ. ಅದೇನೋ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ, ಹಂಗಾಗ್ಬಿಡ್ತೈತಿ. ಅವ್ರಿಗೆ ಬೇಕಾಗಿದ್ದು ನೀವು ಮನೆ ಬಿಟ್ಟು ಹೋಗೋದ. ಇವಾಗ ಅವರು ಮನೆ ಬಿಟ್ಟು ಹೆಂಗೆ ಹೊರಗೆ ಹಾಕೋದು ಅಂತ ಯೋಚನೆ ಮಾಡೋಕೊಂತಾರೆ. ಅವ್ರು ಯೋಚನೆ ಮಾಡೋಕ್ಕಿಂತ ಮುಂಚೆ ನೀವು ಮನೆ ಬಿಟ್ಟು ಹೊರಗಡೆ ಹೋದಂಗೆ ಆಗುತ್ತಲ್ರಿ ಅತ್ತಾರೆ. ಅದು ಅಲ್ದೆ, ಇವಾಗ ಏನಾರ 4 ಜನ ಬಂದು ಊರನಾಗ ಇರೋ 4 ಜನ ಬಂದು ಇದಕ್ಕೆ ನಿಮ್ಮ ಅತ್ತೆಯವ್ರ ಮನೆಯಾಗಿಲ್ಲಲ್ಲ ಅಂತ ಕೇಳಿದ್ರೆ ಅವ್ರು ಆರಾಮಾಗಿ ಹೇಳ್ತಾರೆ, ಬೆಂಗಳೂರಿನಾಗ ಮಗನ ಮನೆ ಐತಲ್ಲ ಅಲ್ಲಿ ಹೋಗೋದಾರ ಅಂತಂತಾರೆ. ಅವಾಗ ಊರನ ಜನನು ಏನೋ ಅನ್ನಂಗಿಲ್ಲ, ಏನೋ ಮಗನ ಮನೆಗೆ ಹೋಗಾರನೇ ಬಿಡು ಅಂತ ಅಷ್ಟೊಂದು ಸುಮ್ಮನೆ ಆಗಿಬಿಡ್ತಾರೆ. ನೋಡ್ರಿ ಅತ್ತರ, ಸರಿಯಾಗಿ ಯೋಚನೆ ಮಾಡಿ ಹೆಜ್ಜೆ ಇಡ್ರಿ. ಇವಾಗ ಅವ್ರು ಇವಾಗ ನಮ್ಮ ಕೈಯಲ್ಲಿರೋ ಹಿಡಿತದಿಂದ ತಪ್ಸ್ಕೊಂಡ್ಬಿಟ್ಟಾರ. ಅವ್ರನ್ನ ಇವಾಗ ಹೆಂಗೆ ನಮ್ಮ ಹಿಡಿತಕ್ಕೆ ತೊಗೋಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿದ್ರಿ ಸರಿ ಹೋಗುತ್ತಾ. ಇಲ್ಲ ಅಂತ ಅಂದ್ರೆ ಅಷ್ಟ ನಮ್ಮ ಕತಿ. ಯವ್ವ ಹೌದಲ್ಲ ಬೇ, ನಾವು ಇದನ್ನೆಲ್ಲ ಯೋಚನೆನ ಮಾಡಿಲಾಗಿದ್ವಿ. ಅತಿಯಮ್ಮ ಹೇಳೋದು ಬರೋಬ್ಬರಿನ ಐತ್ವೇ. ಹೌದವ ಸಂಗೀತವ್ವ, ನೀ ಹೇಳಾಕುಂತಿದ್ದು ಬರೋಬ್ಬರಿನೇ ಐತಿ. ಆದ್ರೆ ಇವಾಗ ನಾನು ಏನು ಮಾಡಲಿ? ಅವರು ನಾನು ಏನು ಹೇಳಿದ್ರು ಕೇಳೋವಲ್ರವ. ಅವ್ರನ್ನ ಹೆಂಗೆ ನನ್ನ ಹಿಡಿತಕ್ಕೆ ತೊಗೋಬೇಕನ್ನೋದು ತಿಳಿಲಾರ್ದಂಗೆ ಆಗ್ಬಿಟ್ಟೈತೆ ನೋಡಿ ನನಗಂತೂ. ಅತ್ಯಾರ, ನೀವು ಯಾಕಷ್ಟು ಯೋಚನೆ ಮಾಡ್ತೀರಿ? ಹೊಲ ಎಲ್ಲ ನಿಮ್ಮ ಹೆಸರಿಗೆ ಐತಿ, ಈ ಮನೆ ಒಂದು ನಿಮ್ಮ ಹೆಸರಿಗಿಲ್ಲ. ಅವ್ರು ಯಾರಿಗೂ ಹೊಲದಾಗ ಪಾಲು ತೊಗೊಳಕ್ಕೆ ಬಿಡಾಕ ಹೋಗ್ಬೇಡ್ರಿ ನೀವು. ಏನು ಆ ಹೊಲದಾಗ ದುಡಿಯಾಕ ಬಿಡಬೇಡ್ರಿ ಅವ್ರಿಗೆ. ಅದು ಹೊಲ ನಂದೈತಿ, ನಾನು ಏನು ಬೇಕಾದ್ರೆ ಮಾಡ್ಕೋತೀನಿ, ನೀವು ನಾನು ಹೊಲದಾಗ ದುಡಿಯೋಂಗಿಲ್ಲ ಅಂತ ಹೇಳಿಬಿಡ್ರಿ ಅತ್ಯಾರ. ಹಂಗೇನಾರ ನೀವು ನಾನು ಹೊಲದಾಗ ದುಡಿಬೇಕು, ಈಗಿನ ಹೆಂಗೆ ದುಡ್ಕೊಂಡು ಹೊಂಟಿರಿ ನೋಡು, ಹಂಗೆ ಅದ್ರಾಗ ದುಡ್ದು ಜೀವನ ನಡೆಸ್ಬೇಕು ಅಂತಂದ್ರೆ ಈ ಮನ್ಯಾಗ ನಾನು ಹೇಳಿದ್ದ ನಡಿಬೇಕು, ನಾನು ಹೇಳಿದ್ದ ಕೇಳ್ಬೇಕು ನೀವು ಅಂತ ಹೆದರಿಕೆ ಹಾಕ್ರಿ ಅತ್ಯಾರ. ಅವಾಗ ಅವರು ಸರಳ ನಿಮ್ಮ ದಾರಿ ಬಂದುಬಿಡ್ತಾರೆ. ಯಾಕಂದ್ರೆ ಅವ್ರ ಜೀವನ ನಿಂತಿರೋದು ಹೊಲದ ಮೇಲೆ. ಆ ಹೊಲನ ನೀವು ಕಿತ್ಕೊಂತೀರಿ ಅಂತಂದ್ರೆ ಅವರಿಗೆ ಬುಕ್ಕು ಅಂತ ಚಲೋ ಆಕೈತಿ. ಆವಾಗ ಅವ್ರವ್ರ ನಡುವಿನ ಜಗಳ ಹತ್ತತೈತಿ. ಅವಾಗ ನೇತ್ರನ ಮನೆ ಬಿಟ್ಟು ಆರಾಮ್ ಕಳಿಸ್ತಾರೆ ಅವ್ರ. ನೀ ಬೇಡವಾ ಮನೆಯಾಗಿರೋದಂತಂದು. ಆಮೇಲೆ ಮನೆದು ಹಿರಿತನ ಎಲ್ಲ ನಿಮ್ಮ ಕೈಯಾಗ ಬರ್ತೈತಿ. ಹೆಂಗೈತ್ರಿ ಪ್ಲ್ಯಾನ್? ಯವ್ವ ಮಸ್ತ್ ಐತೆ ನೋಡ್ಬೇ ಅತಿಗೆಮ್ಮನ ಪ್ಲ್ಯಾನ್. ಹ್ಞೂ ಬೇ ಯವ್ವ, ಹಿಂಗೆ ಮಾಡ್ಬೇಕು ನೋಡ್ಬೇ. ಈಗ ಅರ್ಥ ಆಗೊಂತೈತೆ ನನಗೆ. ನಾನು ಮರ್ತು ಬಿಟ್ಟಿದ್ದೆ ನೋಡ, ಹೊಲ ಎಲ್ಲ ನನ್ನ ಹೆಸರಿಗೆ ಐತಂತ ಅನ್ನೋದು. ಹೌದು ನೋಡ. ಅಲ್ಲ ಬೇಯವ್ವ, ಈಗ ನೀನು ಚಲೋ ಇರ್ಬೇಕಾದ್ರೆ ಹೊಲನ ನಮ್ಮ ಹೆಣ್ಮಕ್ಳ ಹೆಸರಿಗೆ ಒಂದು ಸ್ವಲ್ಪ ಹಚ್ಚಬೇ. ಇವ್ರೇನು ಮುಂದೆ ನಮಗೆ ನಿಮ್ಮ ಮನೆ ಬಾ ಅಂತ ಅನ್ನಂಗಿಲ್ಲ, ಏನು ಒಂದು ಕೊಡಂಗಿಲ್ಲ ಬಿಡಂಗಿಲ್ಲ. ಇವರು ನಿನ್ನ ಹೆಸರಿಗೆ ಐತಿ, ಈಗಾರ ಏನಾರ ಮಾಡಬೇ ಈಗಲೇ ಅತ್ಯಾರ. ಮತ್ತು ನಿಮ್ಮ ಮಗನ ಹೆಸರಿಗೂ ಮತ್ತೊಂದು ಸ್ವಲ್ಪ ಹೊಲ ಮಾಡಿರಿ. ಯಾಕಂದ್ರೆ ನಾನು ನಿಮ್ಮ ಪರವಾಗಿನ ಅದೀನಲ್ಲ, ನೀವು ಹೇಳ್ದಂಗೆ ಕೇಳ್ಕೊತ ಬಂದೀನಲ್ರಿ ಅತ್ಯಾರ.
ನೀವು ಹಾಕಿದ್ದು ಗೆರೆ ದಾಟಿಲ್ರಿ ಅತ್ಯಾರ ನಾವು ಇದುವರೆಗೂ. ಮತ್ತು ನೀವು ಹೆಣ್ಮಕ್ಳಿಗೆ ಕೊಟ್ರಪ್ಪ, ನಾನಂತೂ ಅವ್ರಂಗೆ ಏನೂ ಹೇಳಂಗಿಲ್ಲ ನಿಮ್ಗೆ. ಹಂಗೆ ಅದ್ರಾಗ ನಮಗೂ ಒಂದು ಸ್ವಲ್ಪ ಪಾಲು ಕೊಟ್ರೆ ಚಲೋ ಐತ್ರಿ. ಏನು ಮಾಡ್ತೀರಿ ನೋಡಿರಿ, ನಿಮಗೆ ನಾನೇನು ಒತ್ತಾಯ ಮಾಡೋದಿಲ್ಲಪ್ಪ. ನಿಮ್ಗೆ ಇಷ್ಟ ಇದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಬೇಡ. ಅಯ್ಯ ಅತ್ತಿಯಮ್ಮ ಹಂಗೆ ಯಾಕಂತೀರಿ? ನಮ್ಮವ್ವ ನಿಮಗೂ ಹಚ್ತಾ ತಗೋರಿ, ನೀವೇನು ಅವ್ರಂಗಲ್ಲ. ಎಷ್ಟು ಚಲೋ ಅದಿರಿ ನಮ್ಮವ್ವನ ಜೊತೆ. ಮುಂದೆ ಇವ್ರು ಯಾರೂ ನೋಡ್ಕೊಲಿಲ್ಲ ಅಂದ್ರೆ ನೀವರ ನೋಡ್ಕೋತೀರಿ ನಮ್ಮವ್ವನ್ನ. ನಮ್ಮವ್ವ ನಿಮ್ಮ ಕೈ ಬಿಡಂಗಿಲ್ಲ ತಗೋರಿ. ಹ್ಞೂ ಸಂಗೀತವ್ವ, ನಾನು ಯಾಕೆ ನಿಮ್ಮ ಕೈ ಬಿಡಲಿ? ನೀನು ನನಗೆ ಮಗಳಿದ್ದಂಗೆ. ನಿಮ್ಮ 4 ಜನಕ್ಕೆ ಹಚ್ಚದ, ನನ್ನ 3 ಜನ ಹೆಣ್ಮಕ್ಳು ಮತ್ತು ಬಿಟ್ರೆ ನಿಮ್ಗೆ ಅಷ್ಟ ಹಚ್ತೀನಿ ನಾನು ನನ್ನ ಹೆಸರಿಗಿರೋ ಹೊಲಾನ. ಇವ್ರು ನೋಡಂತಂತ ಇವ್ರು 4 ಜನಕ್ಕೆ ಒಂದು ಬಿಡಿ ಕಾಸು ಕೂಡ ಕೊಡೋಂಗಿಲ್ಲ, ಒಂದು ಏನದು ಒಂದು ಫೋಟೋ ಹೊಲ ಕೂಡ ಕೊಡೋಂಗಿಲ್ಲ ಇವರಿಗೆ. ಮಾಡ್ತೀನಿ ಇವರಿಗೆ. ಇದು ನಮ್ಮ ಅತ್ತೆ ಅಂದ್ರೆ. ಅತ್ತೆರ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಇನ್ನು 2-3 ದಿನ ಇಲ್ಲೇ ಇರ್ತೀನಿ ನಾನು ಹೇಳ್ದಂಗೆ ನೀವು ಮಾಡಿರಿ. ನಾವೆಲ್ಲರೂ ಸೇರಿ ಅವ್ರನ್ನ ಹೆಂಗೆ ಬಡಿತೀವಿ ನೋಡ್ತಾ ಇರಿ ನೀವು. ಹ್ಞೂನವ್ವ, ನೀವು ಬಂದಿದ್ದು ನಮಗಂತೂ ಆನೆ ಬಲ ಬಂದಂಗೆ ಆತು ನೋಡು. ನನಗಂತೂ ಭಾಳ ಖುಷಿ ಆಗೋದಿತ್ತವ. ನಾಳೆನ ಹಿಂಗೆ ಮಾಡ್ತೀನಿ. ಇನ್ನು ಏನಾರ ಚಲೋ ಪ್ಲ್ಯಾನ್ ಹೇಳ್ಕೊಡು, ಇವರೆಲ್ಲರನ್ನೂ ಬಡ್ದು ನಾವು ಆರಾಮಾಗಿರನ್ರಿ ಅಂತ. ಹ್ಞೂ ರೀ ಅತ್ತರ, ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಅದೇನಲ್ಲ ನಿಮ್ಮ ಸೊಸಿ, ನಿಮ್ಮ ಪರವಾಗಿ. ಅದು ಯಾರು ಬರ್ತಾರೋ ನಮ್ಮ ತಂಟೆಗೆ ನಾನು ನೋಡಬಿಡ್ತೀನಿ.